ಕಳೆದ 2 ದಿನಗಳಿಂದ ಮಳೆ ಕಡಿಮೆಯಾಗಿದ್ದು ಹೊನ್ನಾವರ ತಾಲೂಕಿನ ಶರಾವತಿ ಕೊಳ್ಳದ ನಿವಾಸಿಗಳು ನಿರಾಳರಾಗಿದ್ದಾರೆ. ಹಾಗಾದರೆ ಲಿಂಗನಮಕ್ಕಿ ಜಲಾಶಯ ಮತ್ತು ಗೇರುಸೊಪ್ಪ ಅಣೆಕಟ್ಟಿನಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಲಿಂಗನಮಕ್ಕಿ ಅಣೆಕಟ್ಟಿನ ಜಲಾನಯನ ಪ್ರದೇಶದಲ್ಲಿ ಮತ್ತು ಶರಾವತಿ ಕೊಳ್ಳದಲ್ಲಿ ಕಳೆದ 2 ದಿನಗಳಿಂದ ಮಳೆ ಕಡಿಮೆಯಾಗಿದ್ದು ಜನ ನಿರಾಳವಾಗಿದ್ದಾರೆ. ಕೆಪಿಸಿ ನಿಟ್ಟುಸಿರು ಬಿಟ್ಟಿದೆ. ಇಂದು ಸಂಜೆ 4 ಗಂಟೆಗೆ ಜಲಾಶಯದ ನೀರಿನ ಮಟ್ಟ 1816.5 ಅಡಿಯಾಗಿದ್ದು ಪೂರ್ತಿ ತುಂಬಲು ಇನ್ನೂ 3 ಅಡಿ ಏರಬೇಕಾಗಿದೆ. ಅಣೆಕಟ್ಟಿನ ಒಳಹರಿವು 20,436 ಕ್ಯೂಸೆಕ್ ಇದೆ. ವಿದ್ಯುತ್ ಉತ್ಪಾದಿಸಿ ಮತ್ತು 5 ಗೇಟುಗಳನ್ನು 1.5 ಫೂಟ್ ಮಾತ್ರ ಎತ್ತಿ 10,550 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದ್ದು ಒಟ್ಟು 16,088 ಕ್ಯೂಸೆಕ್ಸ್ ನೀರು ಗೇರುಸೊಪ್ಪ ಅಣೆಕಟ್ಟಿನಲ್ಲಿ ಸಂಗ್ರಹವಾಗುತ್ತಿದೆ. ಗೇರುಸೊಪ್ಪ ಅಣೆಕಟ್ಟಿನ ಎಲ್ಲ ಗೇಟುಗಳನ್ನು ಮುಚ್ಚಲಾಗಿದ್ದು ಅಣೆಕಟ್ಟು 47.54 ಮೀಟರ್ ತುಂಬಿದ್ದು ಇನ್ನು 8 ಮೀಟರ್ ತುಂಬಿಸಲು ಅವಕಾಶವಿದೆ. ಗೇರುಸೊಪ್ಪ ಅಣೆಕಟ್ಟಿನ ಒಳಹರಿವು 18,631 ಕ್ಯೂಸೆಕ್ಸ್ ಇದೆ. ವಿದ್ಯುತ್ ಉತ್ಪಾದಿಸಿ ಇಲ್ಲಿಂದ 20,544 ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗುತ್ತಿದೆ. ಜೋಗ ಜಲಪಾತ ಮರೆಯಾಗಿದೆ. ಶರಾವತಿ ಕೊಳ್ಳದಲ್ಲಿ ಮಳೆ ಇಲ್ಲದ ಕಾರಣ ಗೇರುಸೊಪ್ಪಿಯಿಂದ ಬಿಟ್ಟ ನೀರು ನದಿಯ ಪಾತಳಿಗಿಂತ ಕೆಳಗೆ ಹರಿಯುತ್ತಿದೆ. ಶರಾವತಿ ಕೊಳ್ಳದ ಜನ ನಿರಾಳವಾಗಿದ್ದಾರೆ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.